ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ A11 ನಾಗರಾಜ್ ಪತ್ನಿಗೆ ತೀವ್ರ ಅನಾರೋಗ್ಯ ಉಂಟಾಗಿದೆ. ಹೀಗಾಗಿ 57ನೇ CCH ಕೋರ್ಟ್ನಿಂದ 10 ದಿನಗಳ ಮಧ್ಯಂತರ ಬೇಲ್ ಸಿಕ್ಕಿದೆ A11 ನಾಗರಾಜ್ಗೆ. ಆದರೆ ನಿತ್ಯ ಬೆಳಗ್ಗೆ 8 ಗಂಟೆಗೆ ಮತ್ತೆ ಸಂಜೆ 7 ಗಂಟೆಗೆ ಠಾಣೆಯಲ್ಲಿ ಬಂದು ಸಹಿ ಹಾಕಬೇಕು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸಹಿ ಹಾಕೋದು ಕಡ್ಡಾಯ. ಮತ್ತೆ ಸಾಕ್ಷ್ಯನಾಶ, ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ಷರತ್ತು ವಿಧಿಸಿ 10 ದಿನಗಳ ಮಧ್ಯಂತರ ಜಾಮೀನನ್ನ A11 ನಾಗರಾಜ್ಗೆ ನೀಡಲಾಗಿದೆ. ಪತ್ನಿಗೆ ತುಂಬಾ ಆರೋಗ್ಯ ಕೈಕೊಟ್ಟಿರೋದ್ರಿಂದಾಗಿ ಈ ಮಧ್ಯಂತರ ಜಾಮೀನು ಸಿಕ್ಕಿರೋದು. ಅದನ್ನು ಕನ್ಸಿಡರ್ ಮಾಡಿ 10 ದಿನಗಳ ಮಧ್ಯಂತರ ಜಾಮೀನನ್ನು ನೀಡಿದ್ದಾರೆ. ಆದರೆ ಷರತ್ತುಗಳನ್ನು ವಹಿಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಸಂಜೆ 7 ಗಂಟೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಬೇಕು. ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕೋ ಹಾಗಿಲ್ಲ. ಪ್ರತಿದಿನ ಸಾಕ್ಷ್ಯ ವಿಚಾರಣೆ ಕೋರಿ ದರ್ಶನ್ ಅರ್ಜಿ ಸಲ್ಲಿಸಿದ್ದ ಹಿನ್ನೆಲೆ ದರ್ಶನ್ ಅರ್ಜಿಗೆ SPP ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ವಾರಕ್ಕೆ 2 ದಿನ ಸಾಕ್ಷ್ಯ ವಿಚಾರಣೆ ನಡೀತಾ ಇದೆ. ಕೋರ್ಟ್ನಲ್ಲಿ ಹಲವು ಪ್ರಕರಣಗಳ ಸಾಕ್ಷಿ ವಿಚಾರಣೆ ಇನ್ನು ಬಾಕಿ ಇದೆ. ವಿಶೇಷ ಪ್ರಾಶಸ್ತ್ಯ ನೀಡಬೇಕಿಲ್ಲ ಅಂತ ಸುಪ್ರೀಂ ಹೇಳಿದೆ. ಹೀಗಾಗಿ ದರ್ಶನ್ ಅರ್ಜಿಯನ್ನ ಪುರಸ್ಕರಿಸಬಾರದು ಅಂತ ಹೇಳಿ SPP ಪ್ರಸನ್ನಕುಮಾರ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಇತ್ತೀಚೆಗೆ ಅವರ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಮಾಡಿದ್ರು, ತ್ವರಿತಗತಿಯಲ್ಲಿ ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ A11 ನಾಗರಾಜ್ ಪತ್ನಿಗೆ ತೀವ್ರ ಅನಾರೋಗ್ಯ ಉಂಟಾಗಿದೆ. ಹೀಗಾಗಿ 57ನೇ CCH ಕೋರ್ಟ್ನಿಂದ 10 ದಿನಗಳ ಮಧ್ಯಂತರ ಬೇಲ್ ಸಿಕ್ಕಿದೆ A11 ನಾಗರಾಜ್ಗೆ. ಆದರೆ ನಿತ್ಯ ಬೆಳಗ್ಗೆ 8 ಗಂಟೆಗೆ ಮತ್ತೆ ಸಂಜೆ 7 ಗಂಟೆಗೆ ಠಾಣೆಯಲ್ಲಿ ಬಂದು ಸಹಿ ಹಾಕಬೇಕು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸಹಿ ಹಾಕೋದು ಕಡ್ಡಾಯ. ಮತ್ತೆ ಸಾಕ್ಷ್ಯನಾಶ, ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ಷರತ್ತು ವಿಧಿಸಿ 10 ದಿನಗಳ ಮಧ್ಯಂತರ ಜಾಮೀನನ್ನ A11 ನಾಗರಾಜ್ಗೆ ನೀಡಲಾಗಿದೆ. ಪತ್ನಿಗೆ ತುಂಬಾ ಆರೋಗ್ಯ ಕೈಕೊಟ್ಟಿರೋದ್ರಿಂದಾಗಿ ಈ ಮಧ್ಯಂತರ ಜಾಮೀನು ಸಿಕ್ಕಿರೋದು. ಅದನ್ನು ಕನ್ಸಿಡರ್ ಮಾಡಿ 10 ದಿನಗಳ ಮಧ್ಯಂತರ ಜಾಮೀನನ್ನು ನೀಡಿದ್ದಾರೆ. ಆದರೆ ಷರತ್ತುಗಳನ್ನು ವಹಿಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಸಂಜೆ 7 ಗಂಟೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಬೇಕು. ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕೋ ಹಾಗಿಲ್ಲ. ಪ್ರತಿದಿನ ಸಾಕ್ಷ್ಯ ವಿಚಾರಣೆ ಕೋರಿ ದರ್ಶನ್ ಅರ್ಜಿ ಸಲ್ಲಿಸಿದ್ದ ಹಿನ್ನೆಲೆ ದರ್ಶನ್ ಅರ್ಜಿಗೆ SPP ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ವಾರಕ್ಕೆ 2 ದಿನ ಸಾಕ್ಷ್ಯ ವಿಚಾರಣೆ ನಡೀತಾ ಇದೆ. ಕೋರ್ಟ್ನಲ್ಲಿ ಹಲವು ಪ್ರಕರಣಗಳ ಸಾಕ್ಷಿ ವಿಚಾರಣೆ ಇನ್ನು ಬಾಕಿ ಇದೆ. ವಿಶೇಷ ಪ್ರಾಶಸ್ತ್ಯ ನೀಡಬೇಕಿಲ್ಲ ಅಂತ ಸುಪ್ರೀಂ ಹೇಳಿದೆ. ಹೀಗಾಗಿ ದರ್ಶನ್ ಅರ್ಜಿಯನ್ನ ಪುರಸ್ಕರಿಸಬಾರದು ಅಂತ ಹೇಳಿ SPP ಪ್ರಸನ್ನಕುಮಾರ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಇತ್ತೀಚೆಗೆ ಅವರ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಮಾಡಿದ್ರು, ತ್ವರಿತಗತಿಯಲ್ಲಿ ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತ.